ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕನ್ನಡದ ಫೀನಿಕ್ಸ್ ಸಿನಿಮಾ ಹಣಕಾಸು ವಿವಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರ್ದೇಶಕ ಓಂ ಪ್ರಕಾಶ್ ವಿರುದ್ಧ ವಂಚನೆಯ ಆರೋಪ ಕೇಳಿ ಬಂದಿದೆ. ಫಿಲ್ಮ್ ಚೇಂಬರ್ನಲ್ಲಿ ದೂರನ್ನ ನೀಡೋದಕ್ಕೆ ಭಾಸ್ಕರ್ ಶೆಟ್ಟಿ ತೆರಳಿದ್ರು. ಆದ್ರೆ ಅಲ್ಲಿ ದೂರನ್ನ ಸ್ವೀಕಾರ ಮಾಡಲಿಲ್ಲ. ಹೀಗಾಗಿ ನ್ಯಾಯ ಪಡೆಯೋದಕ್ಕೆ ಈಗ ಪೊಲೀಸ್ ಮೊರೆ ಹೋಗೋದಕ್ಕೆ ಭಾಸ್ಕರ್ ಶೆಟ್ಟಿ ಸಿದ್ಧತೆಯನ್ನ ನಡೆಸುತ್ತಿದ್ದಾರೆ. ಕನ್ನಡದ ಫೀನಿಕ್ಸ್ ಸಿನಿಮಾ, ಈ ಸಿನಿಮಾಗೆ ಸಂಬಂಧಪಟ್ಟಂತೆ ಹಣಕಾಸು ವಿವಾದ ಮುನ್ನೆಲೆಗೆ ಬಂದಿದೆ. ನಿರ್ದೇಶಕ ಓಂ ಪ್ರಕಾಶ್ ವಿರುದ್ಧ ವಂಚನೆಯ ಆರೋಪ ಕೇಳಿ ಬಂದಿದೆ. ಹೀಗಾಗಿ ಫಿಲ್ಮ್ ಚೇಂಬರ್ನಲ್ಲಿ ದೂರನ್ನ ನೀಡಬೇಕು ಅಂತ ಭಾಸ್ಕರ್ ಶೆಟ್ಟಿ ಹೋಗಿರ್ತಾರೆ. ಆದರೆ ಅಲ್ಲಿ ದೂರನ್ನ ಸ್ವೀಕರಿಸಿಲ್ಲ. ಹೀಗಾಗಿ ನ್ಯಾಯ ಪಡೆಯೋದಕ್ಕೆ ಈಗ ಪೊಲೀಸ್ ಮೊರೆ ಹೋಗೋದಕ್ಕೆ ಭಾಸ್ಕರ್ ಶೆಟ್ಟಿ ಸಿದ್ಧತೆಯನ್ನ ನಡೆಸಿದ್ದಾರೆ. ಚಿತ್ರಕ್ಕೆ ಹಣಕಾಸನ್ನ ನೀಡಿ ಒದಗಿಸಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಭಾಸ್ಕರ್ ಶೆಟ್ಟಿ. ಹಾಗೆ ಚೇಂಬರ್ ಅಧ್ಯಕ್ಷರಿಂದ ದೂರನ್ನ ಸ್ವೀಕರಿಸೋದಕ್ಕೆ ಸ್ಪಷ್ಟ ನಿರಾಕರಣೆ ಆಗಿದೆ ಇರುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ದೇವಸ್ಥಾನದಲ್ಲಿ ಫಂಡಿಂದ ದೇವಸ್ಥಾನದಲ್ಲಿ ಕಲೆಕ್ಷನ್ ಇರುತ್ತಲ್ಲ ಅದೆಲ್ಲ 2023 9ನೇ ತಿಂಗಳು 23ನೇ ತಾರೀಕಿಂದ ಫೀನಿಕ್ಸ್ ಸಿನಿಮಾ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ನಾನೊಂದು ಪೊಲೀಸ್ ಪಾತ್ರ ಮಾಡ್ತಾಯಿದ್ದೀನಿ. ಶೂಟಿಂಗ್ ಬಿಫೋರ್ 1 ತಿಂಗಳು ಮುಂಚೆ ನನ್ನ ಮನೆಗೆ ಬಂದರು. ನಿಮಗೆ ಒಂದು ಒಳ್ಳೆ ಪಾತ್ರ ಕೊಡ್ತೀನಿ, ನಿಮ್ಮಿಂದ ನನಗೊಂದು 10 ಲಕ್ಷ ರೂಪಾಯಿ ಸಹಾಯ ಬೇಕು ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ನಾನು ನಟ ಆಗಿರೋದ್ರಿಂದ ನಾನೊಂದು 10 ಲಕ್ಷ ರೂಪಾಯಿ ಸಹಾಯ ಮಾಡಿದೆ. ಹೀಗೆ ಸಿನಿಮಾ ಅವರು ಇವ್ರ ಹತ್ರ ಬೇರೆಯವ್ರ ಹತ್ರ ಎಲ್ಲ ಫೈನಾನ್ಸ್ ತಗೊಂಡು ಸಿನಿಮಾ ಶುರು ಮಾಡ್ಕೊಂಡು ಹೀಗೆ ನಡ್ಕೊಂಡು ಹೋಗ್ತಾಯಿತ್ತು. ಇಲ್ಲಿವರೆಗೂ ನಾನೊಂದು 40 ಲಕ್ಷ ರೂಪಾಯಿವರೆಗೂ ದುಡ್ಡು ಕೊಟ್ಟಿದ್ದೀನಿ. ಅದು ಒಂದು 20 ಲಕ್ಷ ರೂಪಾಯಿ ಬಡ್ಡಿ ಬೆಳ್ಕೊಂಡಿದ್ದೆ, ಬೇರೆಯವ್ರ ಹತ್ರ ಸಾಲ ಮಾಡಿ ಕೊಟ್ಟಿರೋದು. ಜೊತೆಗೆ ನಮ್ಮ ಸ್ನೇಹಿತರು ವಾಸುದೇವ್ ರೆಡ್ಡಿ ಅವ್ರ ಹತ್ರ ಮಾತನಾಡಿ 3.25 ಕೋಟಿ ದುಡ್ಡು ತಗೊಂಡಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಮಧ್ಯವರ್ತಿಯಾಗಿ ಅಂದರೆ ಸಾಕ್ಷಿಯಾಗಿ ಅವ್ರ ಹತ್ರ ದುಡ್ಡು ಇಸ್ಕೊಟ್ಟಿದ್ದೀನಿ. ಇವಾಗ ಕೇಳಿದ್ರೆ ಸಿನಿಮಾ ಫಿನಿಷಿಂಗ್ ಹಂತಕ್ಕೆ ಬಂದಿದೆ, ಸಿನಿಮಾ ರಿಲೀಸು ಮಾಡ್ತಾಯಿಲ್ಲ ಅಥವಾ ಸಿನಿಮಾನೂ ಮುಗಿಸ್ತಾಯಿಲ್ಲ. ಕೇಳಿದಾಗೆಲ್ಲ ಇಲ್ಲದ ಸಲ್ಲದ ಸಬ್ಬು ಬೆಳ್ಕೊಂಡು ಬರ್ತಾಯಿದ್ದಾರೆ. ಇವತ್ತು ನಾವು ಚೇಂಬರಿಗೆ ಬಂದಿದ್ದೀವಿ. ಚೇಂಬರಿಗೆ ಬಂದು ಕಂಪ್ಲೇಂಟ್ ಕೊಟ್ಟು ಅಲ್ಲಿಂದ ನಮಗೆ ನ್ಯಾಯ ದೊರಕುತ್ತೆ ಅಂತ ಬಂದಿದ್ದೀವಿ. ಸೊ ಇದು ವಿಚಾರ. ಇದು ಓಂ ಪ್ರಕಾಶ್ ಅವರ ವೈಫ್ ಡೆನಿಸಾ ಪ್ರಕಾಶ್ ಅವರ ಹೆಸರಿಗೆ ನಾವೆಲ್ಲ ಅಮೌಂಟ್ಗಳನ್ನ ಟ್ರಾನ್ಸ್ಫರ್ ಮಾಡಿರೋದು. ಅದಕ್ಕೆಲ್ಲ ಕಾಗದ ಪತ್ರಗಳು, ಅಗ್ರಿಮೆಂಟು, ಚೆಕ್ಸ್ಗಳೆಲ್ಲ ಕೊಟ್ಟಿದ್ದಾರೆ. ಈಗ ಫಿಲಮ್ ಚೇಂಬರಲ್ಲಿ ದೂರು ಕೊಟ್ಟಿರೋದು, ನಾವು ಇಲ್ಲಿ ಫಿಲಮ್ ಚೇಂಬರ್ಗೆ ದೂರು ಕೊಟ್ಟು ಇಲ್ಲಿಂದ ನಮಗೆ ನ್ಯಾಯ ಸಿಗುತ್ತೆ ಅಂತ ಬಂದ್ವಿ. ಅಲ್ಲಿ ಅವರು ಫಿಲಮ್ ಚೇಂಬರಿಗೆ ಮೆಂಬರ್ ಆಗಿಲ್ಲ. ಈಗ ನಮಗೆ 3.25 ಕೋಟಿ ಕೊಟ್ಟಿರೋ ಫೈನಾನ್ಸ್ ಕೊಟ್ಟಿದ್ದಾರೆ. ಅವರು ಇನ್ನೊಂದು ಕಾರಣದ ಕಡಲು ಅಂತ ವಾಸುದೇವ್ ರೆಡ್ಡಿ ಸಿನಿಮಾ ಮಾಡಿದ್ದಾರೆ. ಅವರು ಮೆಂಬರು, ಇನ್ನೂ ಸಿನಿಮಾ ರಿಲೀಸ್ ಆಗ್ತಿರೋದ್ರಿಂದ ಅವರು ಮೆಂಬರ್ ಆಗಿಲ್ಲ. ಇದು ಫೈನಾನ್ಸಿಯರ್ಗೂ ಚೇಂಬರ್ಗೂ ಸಂಬಂಧಪಡಲ್ಲ ಅಂತ ಜೈಮಾಲ್ ಅವರು ಮೇಡಮ್ ಅವರು ಹೇಳ್ತಾ ಇದ್ದಾರೆ. ಈಗ ನಾವು ಕಾನೂನು ಮೊರೆ ಹೋಗ್ತೀವಿ, ಪೊಲೀಸ್ ಕಂಪ್ಲೇಂಟು ಮತ್ತು ಕೋರ್ಟ್ಗೆ ಹೋಗ್ತೀವಿ. ಬಡ್ಡಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರಾ? ಆ ಥರ ಏನಿಲ್ಲ. ಇವನ್ನ ವಾಸನ ಇದ್ದಾರಲ್ಲ, ಅವ್ರು ನಮಗೆ ಮೇಲೆ ನಾವು ಕೊಡ್ತೀವಿ. ಅವರು ನಮ್ಗೆ ಆವಾಗಲಿಂದ ಗೊತ್ತು, ನಮ್ಮ ಪ್ರಾಬ್ಲಮ್ ಇದ್ದು ಅವ್ರು ಹೆಲ್ಪ್ ಮಾಡ್ತಾರೆ, ಅವ್ರ ಪ್ರಾಬ್ಲಮ್ ಇದ್ದು ನಾವು ಹೆಲ್ಪ್ ಮಾಡ್ತಾ ಇದ್ವಿ. ಆ ಒಂದು ಗ್ಯಾರಂಟಿ ಮೇಲೆ ನಾವು ಪರವಾಗಿಲ್ಲ ಅಂತ ಕೊಡ್ತೀವಿ. ಆದರೆ ಇವ್ರು ಈ ಥರ ಮಾಡೋದು ನಮಗೆ ಇಲ್ಲ. 3 ಕೋಟಿ ಕೊಟ್ಟಿರೋದು ಇವರೆಲ್ಲ ಇಸ್ಕೊಟ್ಟಿರೋದು ದೇವಸ್ಥಾನದಲ್ಲಿ ಫಂಡಿಂದ ದೇವಸ್ಥಾನದಲ್ಲಿ ಕಲೆಕ್ಷನ್ ಇರುತ್ತಲ್ಲ ಅದೆಲ್ಲ ಆ ದುಡ್ಡು ಮತ್ತು ಬೇರೆ ಎಕ್ಸ್ಟ್ರಾ ಕೊಡಿಸ್ತೀವಿ ಅಂತ ಹೇಳಿದ್ರು ಅವರು. ಇಲ್ಲ ಮೇಡಮ್, ನಾವು ಅಂದರೆ ನಮ್ಮ ಪ್ರಾಬ್ಲಮ್ಮು ಅಡ್ಜಸ್ಟ್ಮೆಂಟು ನಮ್ಮದ್ರಲ್ಲಿ ನಾವು ಅವ್ರಿಗೆ ಕೊಡೋದು ತೆಗೆಯೋದು ನಮ್ಮದ್ರಲ್ಲಿ ಅಡ್ಜಸ್ಟ್ಮೆಂಟ್ ಇತ್ತು. ಅದರಿಂದ ನಾವು ಆ ಥರ ನಾವು ಇದೇ ಫಸ್ಟ್ ಟೈಮಲ್ಲ ನಮಗೂ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ. ಯಶೋಧ, ಭಾಸ್ಕರ್ ಶೆಟ್ಟಿ ಅವರ ಆರೋಪ ಏನು? ಹಾಗೆ ಫಿಲ್ಮ್ ಚೇಂಬರ್ನಲ್ಲಿ ಕಂಪ್ಲೇಂಟ್ ತಗೊಂಡಿಲ್ವಾ? ಹೀಗಾಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ರಾ ಹೇಗೆ ಅಂತ? ಒಂದಲ್ಲ ಒಂದು ವಿಚಾರದಿಂದ ಅಂದ್ರೆ ಸಿನಿಮಾಗೆ ಸಂಬಂಧಪಟ್ಟಂತ ವಿಚಾರದಿಂದ ಸುದ್ದಿ ಆಗ್ತಾನೆ ಇತ್ತು. ಆದ್ರೆ ಇವತ್ತು ಫಿನಿಕ್ಸ್ ಸಿನಿಮಾ ತಂಡ ಅಂದ್ರೆ ಓಂ ಪ್ರಕಾಶ್ ಅವರು, ನಿರ್ದೇಶಕ
ಓಂ ಪ್ರಕಾಶ್ ಅವರು ಹಣದ ವ್ಯವಹಾರದಲ್ಲಿ ಮೋಸ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುದ್ದಿಯಾಗಿದ್ದಾರೆ ಅಂತಾನೆ ಹೇಳಬಹುದು. ಓಂ ಪ್ರಕಾಶ್ ಅವರಿಗೆ ನಾನು ಹಣವನ್ನ ಕೊಟ್ಟು ಮೋಸ ಹೋಗಿದ್ದೀನಿ ಅಂತ ಹೇಳಿ ಇವತ್ತು ಫಿಲಂ ಚೇಂಬರ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಯಾರಪ್ಪ ಅಂತ ಹೇಳಿದ್ರೆ ಭಾಸ್ಕರ್ ಶೆಟ್ಟಿ ಅಂತ ಹೇಳಿ. ಭಾಸ್ಕರ್ ಶೆಟ್ಟಿ ಬಗ್ಗೆ ನಾವು ಮಾತಾಡುವಾಗ ಈ ಫಿನಿಕ್ಸ್ ಸಿನಿಮಾದಲ್ಲಿ ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ಅವರು ಕಾಣಿಸ್ಕೊಳ್ತಾ ಇದ್ದಾರಂತೆ. ಈ ಸಿನಿಮಾಗಾಗಿ ಮೊದಲು ನನಗೊಂದು 10 ಲಕ್ಷ ಕೊಡು ಅಂತ ಹೇಳಿ ಭಾಸ್ಕರ್ ಶೆಟ್ಟಿ ಅವರ ಮನೆಗೆ ಓಂ ಪ್ರಕಾಶ್ ಅವರು ಹೋಗ್ತಾರೆ. ಅದಾದ ಬಳಿಕ ನಂತರದಲ್ಲಿ ನನ್ಗೆ ಇನ್ನೊಂದಷ್ಟು ಹಣ ಕೊಡು ಅಂದಾಗ ಇವರು 40 ಲಕ್ಷ ಕೊಡ್ತಾರೆ. ಇನ್ನೊಂದ್ ಸ್ವಲ್ಪ ಹಣ ಬೇಕು ಅಂತ ಬಂದಾಗ ಇನ್ನೊಬ್ರು ಅವರ ಪರಿಚಯಸ್ಥರ ಮೂಲಕ 3 ಕೋಟಿ ಹಣವನ್ನ ಅವರಿಗೆ ಕೊಡಿಸುವಂತ ಕೆಲಸವನ್ನ ಇದೇ ಭಾಸ್ಕರ್ ಅವರು ಮಾಡ್ತಾ ಹೋಗ್ತಾರೆ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಂತರದಲ್ಲಿ ನಮ್ಮ ಹಣವನ್ನ ಕೊಡಿ ಅಂತ ಕೇಳುವಂತ ಸಂದರ್ಭದಲ್ಲಿ ಇದೀಗ ಯಾವುದೇ ಫೋನ್ ಕರೆಗಾಗ್ಲಿ ಯಾವುದಕ್ಕೂ ಕೂಡ ಓಂ ಪ್ರಕಾಶ್ ಅವರು ಸ್ಪಂದಿಸ್ತಾ ಇಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ಅನ್ನ ಈಗ ಸ್ವತಃ ಭಾಸ್ಕರ್ ಅವರು ಕೊಟ್ಟಿರುವಂತದ್ದು. ಇವತ್ತು ಫಿಲಂ ಚೇಂಬರ್ಗೆ ಅವರು ಬಂದು ಫಿಲಂ ಚೇಂಬರ್ ನಲ್ಲಿ ಕಂಪ್ಲೇಂಟ್ ಕೊಡೋಕ್ಕಿಂತ ಬರ್ತಾರೆ. ಆ ಸಂದರ್ಭದಲ್ಲಿ ಫಿಲಂ ಚೇಂಬರ್ ನ ಅಧ್ಯಕ್ಷರು ಓಂ ಪ್ರಕಾಶ್ ಅವರು ಫಿಲಂ ಚೇಂಬರ್ಗೆ ಮೆಂಬರ್ ಆಗದ ಕಾರಣ ನಾವು ಈ ಕಂಪ್ಲೇಂಟ್ ಅನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವರನ್ನ ವಾಪಸ್ ಕಳಿಸಿದ್ದಾರೆ. ಈಗ ಅವರು ಈ ಮುಂದೆ ಏನ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ರೆ, ಈಗ ಫಿಲಂ ಚೇಂಬರ್ ನಲ್ಲಿ ಅವ್ರ ಮೆಂಬರ್ ಇಲ್ಲ ಅನ್ನೋ ಕಾರಣಕ್ಕೆ ಓಂ ಪ್ರಕಾಶ್ ಅವರ ಕಂಪ್ಲೇಂಟ್ ನಾವು ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಕಾನೂನಿನ ಮೊರೆ ಹೋಗ್ತೀವಿ, ಕಾನೂನಿನ ಮೊರೆ ಹೋಗಿ ನಾವು ನ್ಯಾಯವನ್ನು ಪಡ್ಕೊಳ್ತೀವಿ, ಹಣವನ್ನ ವಾಪಸ್ ಪಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಹಣ ಕೊಟ್ಟವರು ಈಗ ಭಾಸ್ಕರ್ ಅವ್ರನ್ನ ನಂಬಿ ಹಣವನ್ನ ಕೊಟ್ಟಂತಹ 1-2-3 ಮಹಿಳೆಯರು ಕೂಡ ಅಲ್ಲಿ ಬಂದು ಕಣ್ಣೀರನ್ನ ಹಾಕೊಳ್ತಾ ಇದ್ರು. ಫಿಲಂ ಚೇಂಬರ್ ಅಧ್ಯಕ್ಷರ ಮುಂದೆ ಕೂಡ ಕಣ್ಣೀರು ಹಾಕೊಂಡು ನಾವು ಇವ್ರನ್ನ ನಂಬಿ ಹಣವನ್ನ ಕೊಟ್ವಿ, ನಾವು ಈ ಹಣವನ್ನ ಕಳ್ಕೊಂಡ್ವಿ, ನಮ್ಮ ಮಗಳ ಮದ್ವೆಗೆ ದುಡ್ಡು ಇಟ್ಕೊಂಡಿದ್ವಿ, ಇನ್ನೊಂದು ಯಾವ್ದಕ್ಕೂ ಎಮರ್ಜೆನ್ಸಿ ಅಂತ ದುಡ್ಡು ಇಟ್ಕೊಂಡ್ವಿ, ಅವ್ರು ವಾಪಸ್ ಕೊಡಬಹುದು ಅಂತ ಹೇಳಿ ನಾವು ಅವ್ರಿಗೆ ಹಣವನ್ನ ಕೊಟ್ವಿ, ಆದ್ರೆ ಹಣವನ್ನ ವಾಪಸ್ ಕೊಡ್ಲಿಲ್ಲ ಅನ್ನೋ ಒಂದು ನೋವಿನಲ್ಲಿ ಕಣ್ಣೀರು ಹಾಕ್ತಾನೆ ಇದೀಗ ನಾವು ಪೊಲೀಸ್ ಮೊರೆ ಹೋಗ್ತೀವಿ ಅಂತ ಹೇಳಿ ಹೋಗಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓಂ ಪ್ರಕಾಶ್ ಅವರು ಯಾವ ರೀತಿಯ ರಿಯಾಕ್ಟ್ ಕೊಡ್ತಾರೆ, ಏನ್ ಮಾತಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು ಸಿಂಚನಾ. ಓಕೆ, ಥ್ಯಾಂಕ್ ಯು ಯಶೋಧ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.